2047ರ ವಿಕಸಿತ ಭಾರತದ ಕಲ್ಪನೆಯನ್ನು ಸಾಕಾರಗೊಳಿಸಲು ವಂದೇ ಮಾತರಂ ವೇದಿಕೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ವಂದೇ ಮಾತರಂನ 150ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ವಿಶೇಷ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು, ವಂದೇ ಮಾತರಂ ಕೇವಲ ಒಂದು ಗೀತೆಯಾಗಿರದೆ ಇದೊಂದು ಮಂತ್ರವಾಗಿದೆ. ಇದು ಸ್ವಾತಂತ್ರ್ಯ ಚಳವಳಿಯ ಶಕ್ತಿ, ಸ್ಫೂರ್ತಿ ಮತ್ತು ತ್ಯಾಗದ ಸಂಕೇತವಾಗಿದೆ ಎಂದರು. ವಂದೇ ಮಾತರಂ ಕೇವಲ ಒಂದು ಪದವಲ್ಲ, ಅದೊಂದು ಮಂತ್ರ, ಅದೊಂದು ಶಕ್ತಿ, ಅದೊಂದು ಕನಸು ಮತ್ತು ಒಕ್ಕೊರಲ ಸಂಕಲ್ಪ ಎಂದು ಹೇಳಿದರು. 1947ರಲ್ಲಿ ಸ್ವಾತಂತ್ರ್ಯದ ನಂತರ ದೇಶದ ಸವಾಲುಗಳು ಬದಲಾದವು, ಅದರ ಆದ್ಯತೆಗಳು ಬದಲಾದವು. ಆದರೆ ರಾಷ್ಟ್ರದ ಪಾತ್ರ, ಅದರ ಚೈತನ್ಯ ಒಂದೇ ಆಗಿತ್ತು ಮತ್ತು ಅದೇ ಸ್ಫೂರ್ತಿಯಾಗಿ ಉಳಿದಿತ್ತು. ಭಾರತವು ಬಿಕ್ಕಟ್ಟು ಎದುರಿಸಿದಾಗಲೆಲ್ಲ ಅದು ವಂದೇ ಮಾತರಂನ ಉತ್ಸಾಹದೊಂದಿಗೆ ಮುಂದುವರಿಯಿತು ಎಂದು ಹೇಳಿದರು. ದೇಶದ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲು ಪ್ರಯತ್ನಗಳು ನಡೆದಾಗಲೆಲ್ಲ ಸಂವಿಧಾನವನ್ನು ಹತ್ತಿಕ್ಕುವ ಪ್ರಯತ್ನ ದೇಶದಲ್ಲಿ ನಡೆದಿತ್ತು. ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ದೇಶವನ್ನು ಎದ್ದು ನಿಲ್ಲುವಂತೆ ಮಾಡಿರುವುದು ವಂದೇ ಮಾತರಂನ ಶಕ್ತಿ ಎಂದರು. ದೇಶದ ಮೇಲೆ ಕರಾಳ ಛಾಯೆ ಮೂಡಿದ ಎಲ್ಲಾ ಸಂದರ್ಭಗಳಲ್ಲಿಯೂ ದೇಶವು ಸಂಘರ್ಷವನ್ನು ಎದುರಿಸಿದಾಗಲೆಲ್ಲ ದೇಶದ ಸೈನಿಕರು ಗಡಿಗಳಲ್ಲಿ ದೃಢವಾಗಿ ನಿಂತು ಭಾರತ ಮಾತೆಯ ಧ್ವಜವನ್ನು ಹಾರಿಸುತ್ತಿದ್ದರ ಹಿಂದಿನ ಶಕ್ತಿಯು ವಂದೇ ಮಾತರಂ ಎಂದು ಹೇಳಿದರು. ಮಹಾನ್ ಶಕ್ತಿಯುಳ್ಳ ವಂದೇ ಮಾತರಂಗೆ ರಾಷ್ಟ್ರಗೀತೆಯಾಗುವ ಎಲ್ಲ ಅರ್ಹತೆ ಇದೆ ಎಂದು ಖುದ್ದು ಮಹಾತ್ಮ ಗಾಂಧೀಜಿ ಅವರೇ ಒಪ್ಪಿಕೊಂಡಿದ್ದರು. ಆದರೆ ಆ ಸಂದರ್ಭದಲ್ಲಿ ಈ ಗೀತೆಯ ಕೆಲವು ಭಾಗಗಳಿಗೆ ಮುಸ್ಲಿಂ ಲೀಗ್ ವಿರೋಧಿಸಿತು. ಮೊಹಮ್ಮದ್ ಅಲಿ ಜಿನ್ನಾ 1937ರಂದು ವಂದೇ ಮಾತರಂ ವಿರುದ್ಧ ಘೋಷಣೆ ಕೂಗಿದರು. ಆಗ ಆಗಿನ ಕಾಂಗ್ರೆಸ್ ಅಧ್ಯಕ್ಷ ಜವಾಹರಲಾಲ್ ನೆಹರು ಅವರು ಸಿಂಹಾಸನ ಅಲುಗಾಡುವುದನ್ನು ಕಂಡರು. ಮುಸ್ಲಿಂ ಲೀಗ್ನ ಆಧಾರರಹಿತ ಹೇಳಿಕೆಗಳಿಗೆ ಬಲವಾದ ಪ್ರತಿಕ್ರಿಯೆ ನೀಡುವ ಬದಲು ಅದರಲ್ಲಿನ ಕೆಲವು ಭಾಗಗಳನ್ನೇ ತುಂಡರಿಸಿ ವಂದೇ ಮಾತರಂ ಅನ್ನು ಛಿದ್ರಗೊಳಿಸಲಾಯಿತು. ಆಗ ಇಡೀ ದೇಶವು ಆಘಾತಕ್ಕೆ ಒಳಗಾಯಿತು. ಎಲ್ಲೆಡೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಯಿತು. ಈ ಪ್ರಸ್ತಾಪವನ್ನು ವಿರೋಧಿಸಿ ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು. ಇವುಗಳ ನಡುವೆಯೇ ವಂದೇ ಮಾತರಂ ಅಚಲವಾಗಿ ನಿಂತಿದೆ ಎಂದು ಪ್ರಧಾನಿ ಹೇಳಿದರು. ಬಳಿಕ ನಡೆದ ವಂದೇ ಮಾತರಂ ಕುರಿತ ಚರ್ಚೆಯಲ್ಲಿ ವಂದೇ ಮಾತರಂ ಸ್ವರಾಜ್ಯದ ಮಂತ್ರ, ಅದಕ್ಕೆ ಅರ್ಹವಾದ ಗೌರವವನ್ನು ಪ್ರತಿಯೊಬ್ಬ ಪ್ರಜೆಯೂ ನೀಡಬೇಕಿದೆ. ಇದು ನಮ್ಮ ಭೂತ, ವರ್ತಮಾನ ಮತ್ತು ಭವಿಷ್ಯದ ಜೊತೆ ಸೇರಿಕೊಂಡಿದೆ. ಸ್ವಾತಂತ್ರ್ಯ ಯೋಧರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಇದೇ ಗೀತೆ ಪ್ರೇರಣೆ ನೀಡಿದೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಗೌರವಿಸಬೇಕಿದೆ. ಈ ಗೀತೆಯ ಶಕ್ತಿಯೇ ಪ್ರಬಲವಾದದ್ದು ಎಂದರು. ರಾಷ್ಟ್ರೀಯ ಗೀತೆಯಾಗಿರುವ ವಂದೇ ಮಾತರಂ ಅನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಯಿತು. ಕೆಲವರನ್ನು ಓಲೈಸಲು ಈ ಗೀತೆಯ ಮೂಲಕ ಆವೃತ್ತಿಯನ್ನೇ ಚೂರು ಚೂರು ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಮೂಲ ಆವೃತ್ತಿಯ ಹೆಚ್ಚಿನ ಭಾಗಗಳು ಮರೆತು ಹೋಗಿವೆ. ಆದರೆ ಚರಣಗಳು ಭಾರತದ ಸಾರವನ್ನು ಚಿತ್ರಿಸುತ್ತವೆ. ಆದ್ದರಿಂದ ಮೂಲ ಗೀತೆಯನ್ನು ಮತ್ತೊಮ್ಮೆ ಮರಳಿ ವೈಭವಕ್ಕೆ ತರುವ ಅಗತ್ಯವಿದೆ ಎಂದು ಹೇಳಿದರು. ವಂದೇ ಮಾತರಂ की भावना के साथ आगे बढ़ा। बीच का कालखंड कैसा गया जाने दो, लेकिन आज भी 15 अगस्त 26 जनवरी की जब बात आती है, हर घर तिरंगा की बात आती है, चारों तरफ वो भाव दिखता है, तिरंगे झंडे फहराते और उसके पीछे भाव वही है, वंदे मातरम। जब देश की आजादी को कुचलने की कोशिश हुई, संविधान के पीठ पे छुरा भोंक दिया गया, आपातकाल थोप दिया गया, यही वंदे मातरम की ताकत थी कि देश खड़ा हुआ और परास्त करके रहा। देश पर जब भी युद्ध थोपे गए, देश को जब भी संघर्ष की नौबत आई, यही वंदे मातरम का भाव था। देश का जवान सीमाओं पर अड़ गया और मां भारती का झंडा फहराता रहा, विजय से प्राप्त कर। वंदे मातरम पर महात्मा गांधी की भावनाएं क्या थी, वो भी रखना चाहता हूं। दक्षिण अफ्रीका से प्रकाशित एक साप्ताहिक पत्रिका निकलती थी, इंडियन ओपिनियन, और इस इंडियन ओपिनियन में महात्मा गांधी ने 2 दिसंबर 1905 जो लिखा था, यह गीत
इतना लोकप्रिय हो गया है जैसे ये हमारा नेशनल एंथम बन गया है। राष्ट्रगीत के रूप में इस वर्ष बनाई जाएगी। अभी इस पर जो चर्चा प्रारंभ हुई है, हमारे प्रधानमंत्री ने बहुत ही तथ्यपरक, सारगर्भित और प्रेरक भाषण देकर इसकी एक अच्छी शुरुआत की है। अध्यक्ष महोदय, इसमें कहीं दो मत नहीं है। यह वंदे मातरम भारत के इतिहास, वर्तमान और भविष्य के साथ जुड़ा हुआ है। इस वंदे मातरम ने ब्रिटिश साम्राज्य से लड़ने में हमारे स्वतंत्रता सेनानियों को काफी ताकत दिया था। वंदे मातरम वह गीत है, अध्यक्ष महोदय, जिसके कारण सदियों से सोया हुआ यह हमारा भारत देश जाग उठा था। वह गीत आधी शताब्दी तक स्वतंत्रता संग्राम का प्रेरक बना रहा। वह गीत जिसकी आवाज इंग्लिश चैनल पार करके ब्रिटिश पार्लियामेंट तक पहुंच गई थी। ऐसा था यह हमारा वंदे मातरम। ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ವಂದೇ ಮಾತರಂ ಗೀತೆ ದೇಶದ ಪ್ರತಿಯೊಂದು ಭಾಗದಲ್ಲೂ ಜೀವಂತವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚೆಗೆ ಅವಕಾಶವಿಲ್ಲ. ಪಶ್ಚಿಮ ಬಂಗಾಳದ ಚುನಾವಣೆ ದೃಷ್ಟಿಯಿಂದ ಈ ವಿಷಯವನ್ನು ಎತ್ತಲಾಗಿದೆ ಎಂದು ಹೇಳಿದರು. विपक्षी दलों ने और विपक्ष के नेताओं ने कितने अपमान किए हैं इनके, और उसमें शायद 90-99 ऐसे उन्होंने अपमानों की सूची बनाई।